ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸದ್ದಿಲ್ಲದೆ ಡೆಂಗ್ಯೂ ಸದ್ದು ಮಾಡ್ತಾ ಇದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ವರ್ಷ ಪಾಲಿಕೆ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಪ್ರಕರಣಗಳಲ್ಲಿ ಏರಿಕೆ ಕಂಡಿದ್ದು ಪಾಲಿಕೆ ನಿದ್ದೆಗೆಡಿಸಿದೆ. ಹೀಗಾಗಿ ಅಲರ್ಟ್ ಆಗಿರುವಂತಹ ಪಾಲಿಕೆ ಕಂಟ್ರೋಲ್ಗೆ ಮುಂದಾಗಿದೆ. ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಡೆಂಗಿ ಕೇಸ್ ಏರಿಕೆ. ಬಿಬಿಎಂಪಿ ಸೇರಿದಂತೆ ಆರೋಗ್ಯಾಧಿಕಾರಿಗಳು ಅಲರ್ಟ್. ಮಳೆಗಾಲ ಆರಂಭ ಆಗ್ತಾ ಇದ್ದಂತೆ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಡೆಂಗಿ ಓಟ ಜೋರಾಗಿದೆ. ಕಳೆದ ವರ್ಷದ ಜೂನ್ ತಿಂಗಳಿಗೆ ಹೋಲಿಸಿದರೆ ಈ ವರ್ಷದ ಜೂನ್ ತಿಂಗಳಿನಲ್ಲಿ ದುಪ್ಪಟ್ಟು ಕೇಸ್ಗಳು ಬೆಂಗಳೂರಿನಲ್ಲೇ ಪತ್ತೆಯಾಗಿದೆ. 2022ರಲ್ಲಿ ಇಡೀ ವರ್ಷಕ್ಕೆ 2335 ಡೆಂಗಿ ಕೇಸ್ಗಳು ಪತ್ತೆಯಾಗಿತ್ತು. ಆದರೆ 2023ರಲ್ಲಿ 11136 ಕೇಸ್ಗಳು ಪತ್ತೆಯಾಗಿದ್ವು. ಈ ವರ್ಷ ಜನವರಿಯಿಂದ ಜೂನ್ ತಿಂಗಳವರೆಗೆ ಮಾತ್ರ 1530 ಡೆಂಗಿ ಕೇಸ್ಗಳು ದಾಖಲಾಗಿದೆ. ಉಮೇಶ್ ಕಾಮತ್ ಅರ್ಧ ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ 5 ಲಕ್ಷ ಗಳಿಸುತ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ರಾಜ್ಯದ ಇತರೆಡೆ ಕೂಡ ಡೆಂಗಿ ಕೇಸ್ಗಳು ಹೆಚ್ಚುತ್ತಾನೆ ಇದೆ. ಬೆಂಗಳೂರಿನಲ್ಲಿ ಡೆಂಗಿ ಓಟಕ್ಕೆ ಬ್ರೇಕ್ ಹಾಕಲು ಬಿಬಿಎಂಪಿ ಹಲವು ಕ್ರಮಗಳನ್ನು ಕೈಗೊಂಡಿದೆ. ನಮ್ಮ ANM ವರ್ಕರ್ಸು, ಆಶಾ ವರ್ಕರ್ಸು, ಹೆಲ್ತ್ ಇನ್ಸ್ಪೆಕ್ಟರ್ಸು ಎಲ್ಲ ಸೇರಿ ನಾವು 11 ಬ್ಲಾಕ್ 1000 ಮನೆಗಳ ಒಂದು ಬ್ಲಾಕ್ ಕೊಡ್ತೀವಿ. ಅವರು ಹೋಗಿ ಸರ್ವೆ ಮಾಡಿ ಮತ್ತು ಜನರಿಗೆ ತಿಳುವಳಿಕೆ ನೀಡುವುದು, ಅಲ್ಲಿ ಇರ್ತಕ್ಕಂಥ ಏನು ಜ್ವರ ಪ್ರಕರಣಗಳು ಏನಿದೆ ಅದು PHCಗೆ ತಿಳಿಸುವುದು. 38,000 ಅವ್ರ ಹತ್ರ NS1 ಕಿಟ್ಸ್ ಇದೆ. ಅದು ಎಲ್ಲ ನಾವು ಫುಲ್ 30,000 ಅಷ್ಟು ಇಂಡೆಂಟ್ ಮಾಡಿಬಿಡ್ತೇವೆ. ಎಲ್ಲ PHC ನಾವು 144 ಕಡೆಗೆ 2,000 3,000 ಇಟ್ಕೊಳ್ತೇವೆ. ರಾಜಕೀಯ ಸಮರಕ್ಕೆ ಕಾರಣವಾಯಿತು ಡೆಂಗಿ ವೈರಸ್. ಡೆಂಗಿ ಕೇಸ್ ಹೆಚ್ಚಳದಿಂದಾಗಿ ರಾಜಕೀಯ ಸಮರವು ನಡೀತಾ ಇದೆ. ಆರೋಗ್ಯ ಕಾಪಾಡುವ ಅಧಿಕಾರಿಗಳಿಗೆ ಡೆಂಗಿ ಬಂದಿದೆ. ರಾಜ್ಯ ಸರ್ಕಾರ ಕುಂಭಕರ್ಣ ನಿದ್ದೆ ಮಾಡಿಕೊಂಡು ಮಲಗಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಬಿಜೆಪಿ MLC ರವಿಕುಮಾರ್ ಆರೋಗ್ಯ ಸಚಿವರು ನಾಪತ್ತೆಯಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಜನ ಕೇಳಿದ್ರು ಫ್ರೀ ಅಂತ ಹೇಳಿ ಕೊಟ್ಟು ಎಲೆಕ್ಷನ್ಗೋಸ್ಕರ ನೀವು ಮಾಡಿರೋ ಡೊಂಬರಾಟಕ್ಕೆ ಇವತ್ತು ರಾಜ್ಯದ ಜನ ಬಲಿ ಆಗ್ತಾ ಇದ್ದಾರೆ. ಡೆಂಗ್ಯೂಗೆ ಒಂದ್ ಕಡೆ ಬಲಿ ಆಗ್ತಾ ಇದ್ದಾರೆ, ಕಾಲರಾಗ ಒಂದ್ ಕಡೆ ಬಲಿ ಆಗ್ತಾ ಇದ್ದಾರೆ. ಈ ಸರ್ಕಾರ ನೀತಿ ನಿದ್ದೆ ಮಾಡಿಕೊಂಡು ಕುಂಭಕರ್ಣ ನಿದ್ದೆಯಲ್ಲಿ ಈ ಸರ್ಕಾರ ಇದೆ. ಡೆಂಗ್ಯೂ ಬಗ್ಗೆ ಈ ಸರ್ಕಾರ ಒಂದು ಸ್ವಲ್ಪನೂ ಗಮನವನ್ನ ಕೊಟ್ಟಿಲ್ಲ. ಡಾಕ್ಟರ್ಗಳು ಸಭೆ ಮಾಡಿಲ್ಲ, ಇವರು ಜಿಲ್ಲಾಧಿಕಾರಿಗಳು ಸಭೆಯನ್ನ ಮಾಡಿಲ್ಲ. ಏನ್ ಮಾಡ್ತಾ ಇದೆ ಈ ಸರ್ಕಾರ? ಈ ಕೂಡಲೇ ಡೆಂಗ್ಯೂಗಳ ಬಗ್ಗೆ ತುರ್ತು ಗಮನವನ್ನ ಕೊಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಆರೋಗ್ಯ ಸಚಿವರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ. ಒಟ್ನಲ್ಲಿ ಡೆಂಗಿ ಹೆಚ್ಚಾಗ್ತಾ ಇದ್ದು ರಾಜಕೀಯ ಸಮರವು ಜೋರಾಗ್ತಿದೆ. ಜನರು ಕೂಡ ಎಚ್ಚೆತ್ತುಕೊಳ್ಬೇಕಿದೆ. ವಿನಯ್ ಗುರವ್, TV9 ಬೆಂಗಳೂರು.